ನಮಸ್ಕಾರ, ತಮ್ಮೆಲ್ಲರೂ ಕೂಡ ಟಾಪ್ ಸ್ಟೋರಿಗೆ ಸ್ವಾಗತ. ಇನ್ನು ಡೆಲ್ಲಿಯಿಂದ ನನ್ನ ಕಲೀಗ್ ಸ್ವಾತಿ ಚಂದ್ರಶೇಖರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಹಲೋ ಸ್ವಾತಿ, ವೆಲ್ಕಮ್ ಟು ದಿ ಶೋ. ಓಕೆ, ವಾಮನಾಚಾರ್ಯ ಆಪರೇಷನ್ ಯಾಕೆ, ಕಮಲಕ್ಕೂ ಆಪರೇಷನ್ಗೂ ಇಂಥ ಒಂದು ನಂಟಿರೋದು ಯಾಕೆ, ಅಥವಾ ಇದು ಆರೋಪ ಪ್ರತ್ಯಾರೋಪ ಸುಳ್ಳು ಏನೇ ಅಂದ್ರೂ ಕೂಡ ಈ ಹೆಸರಾದ್ರೂ ಯಾಕೆ ಇಷ್ಟೊಂದು ಅಂಟ್ಕೊಂಡಿದೆ ನಿಮಗೆ? ಹೆಸರು ನೀವು ಮಾಡಿದ್ದೀರಿ. ಇವತ್ತು ನಡೆದಂತಹ ಒಟ್ಟು ಇನ್ಸಿಡೆಂಟ್ ಏನಿದೆ, ಕಳೆದ ಈ ಸರ್ಕಾರ ಬಂದ ನಂತರದ್ದು, ಇದಕ್ಕೆ ಆಕ್ಚುಲಿ ನೋಡಿದ್ರೆ ಆಪರೇಷನ್ ಕಾಂಗ್ರೆಸ್ ಅಂತಲೇ ಹೆಸರಿಡಬೇಕು. ಏಕೆಂದ್ರೆ ನಡೀತಿರೋದು ಇದಕ್ಕೆ ಬಿಜೆಪಿಗೆ ಏನೇನು ಸಂಬಂಧ ಇಲ್ಲ. ಅಲ್ಲ, ಕೆಸರಿನ ಕಮಲಕ್ಕೆ ಹೆಸರು ಅಂಟ್ಕೊಂಡಿದೆ. ನೀವು ಮಾಧ್ಯಮದ ಮೇಲೆ ಹೇಳ್ತಾ ಇದ್ರೆ ಯಾರು ಅಂಟಿಸಿದ್ರು? ಕಾಂಗ್ರೆಸ್ನವ್ರು ಅಂಟಿಸಿರ್ಬೋದು, ಇಲ್ಲದೆ ಇದ್ರೆ ನಿಮ್ಮಂತವ್ರು ಖ್ಯಾತೆ ಮಾಡೋರು ಅಂಟಿಸಿರ್ಬೋದು. ಆದ್ರೆ ಹಿರಿಯರಾದಂತವ್ರು ವಾಮನಾಚಾರ್ಯರು ಆರಂಭದಲ್ಲೇ. ಆದ್ರೆ ಆ ಹೆಸರನ್ನ ನಾವೇನು ಇಟ್ಕೊಂಡಿಲ್ಲ. ಅಲ್ಲ, ನೀವು ಇಟ್ಕೊಳ್ಳಲ್ಲ, ಇಟ್ಕೊಂಡಿದ್ದಲ್ಲ. ಅದು ಮುಂದಿನ ಹಂತದಲ್ಲಿ ಚರ್ಚೆ ಮಾಡಿ. ನಿಮಗೆ ಐಲು, ನಿಮಗೆ ತಿಕ್ಕಲು, ಆ ತಿಕ್ಕಲ ಸ್ವಭಾವದಿಂದಾಗಿ ಇವತ್ತು ಕಾಂಗ್ರೆಸ್ನವರು ಮತ್ತು ನೀವು ಸೇರಿ ಈ ಅತ್ಯಂತ ದರಿದ್ರ ಶಬ್ದವನ್ನ ಮೇಲಿನ ಮೇಲೆ ಉಪಯೋಗಿಸೋದ್ರಿಂದ ನಮಗೇನೋ ಆಗತ್ತೆ ಅನ್ಕೊಂಡಿದ್ದೀರಿ. ನಮಗೆ ಇದರಿಂದ ಏನೂ ಆಗಲ್ಲ. ಆದರೆ ಇವತ್ತು ನೀವು ಮೊದಲಿನಿಂದ ನೋಡ್ಕೊಂಡು ಬನ್ನಿ. ಈ ಏನು ಇವತ್ತು ಇನ್ಸಿಡೆಂಟ್ ನಡೀತಿದೆ, ನನಗೊಂದು ಅರ್ಧ ನಿಮಿಷ ಟೈಮ್ ಕೊಡಿ. 100% ಶಾಂತಿವನದಿಂದ ಪ್ರಾರಂಭ ಆಗಿ ಈ ಸರ್ಕಾರ ಪ್ರಾರಂಭ ಆಗಿದ್ದು ನಡೀತಿರೋದು ಸಿದ್ದರಾಮಯ್ಯನವ್ರಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ಅಂತ ಅಲ್ಲಿಂದನೇ ಮೆಸೇಜಸ್ ಬರೋಕ್ಕೆ ಶುರುವಾಯಿತು. ಈ ಸರ್ಕಾರದ ಬಜೆಟೇ ಆಗಲ್ಲ, ಬಜೆಟ್ ಅವಶ್ಯ ಇಲ್ಲ ಅಂತ ಹೇಳಿದರು. ನಾನೊಬ್ಬ ಸಾಂದರ್ಭಿಕ ಶಿಶು ಅಂತ ಆಮೇಲೆ ಕುಮಾರಸ್ವಾಮಿ ಅವರು ಹೇಳಿದರು. ನಾನೊಬ್ಬ ವಿಷಕಂಠ ಅಂದರು. ಆ ವಿಷ ಯಾವುದು ಅಂತ ನಿಮಗೆ ಗೊತ್ತಿದೆ. ಅವ್ರ ಕಂಠದಲ್ಲಿ ಹೋಗಿ ಕೂತಿರೋ ವಿಷಯ ಯಾವುದು? ಕಾಂಗ್ರೆಸ್. ಅದು ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಕಾಂಗ್ರೆಸ್ನವರು ನನ್ನ ಕೈಗಳನ್ನು ಕಟ್ಟಿ ಹಾಕಿದ್ದಾರೆ ಅಂತ ಹೇಳಿದ್ದು ಯಾರು? ಅರ್ಧ ನಿಮಿಷಕ್ಕಿಂತ ಜಾಸ್ತಿ ಕೊರೋನಾ, ಅದ್ರ ಯಾವ ಅಭ್ಯಂತರ ಇಲ್ಲ. ಇಂಡಿಪೆಂಡೆಂಟ್ ಮಿನಿಸ್ಟರ್ ಏನಿದ್ರು ಶಂಕರ್ ಅವ್ರನ್ನ ಕರಿಬೇವು ಸೊಪ್ಪಿನ ಥರ ಉಪಯೋಗಿಸಿ ಬಿಸಾಕಿದ್ದು ಯಾರು? ರಮೇಶ್ ಜಾರಕಿಹೊಳಿ ಅವರನ್ನ ಕಿತ್ತೆ ಹಾಕಿ ಅವರ ಬ್ರದರ್ನೇ ಅಲ್ಲಿ ನೇಮಿಸಿ ಅವ್ರ ಮನೆಗೆ ಬೆಂಕಿ ಹಚ್ಚಿದ್ದು ಯಾರು? ಈ ಎಲ್ಲ ಕಾರಣಗಳಿಂದ ಇನ್ನೂ 10-20 ಕಾರಣಗಳಿವೆ. ಕರೆಕ್ಟ್. ಮುಂದುವರೆದ ಎಲ್ಲ ಕಾರಣಗಳನ್ನು ಕೂಡ ಕೇಳಕ್ಕೆ ಅವಕಾಶ ಇದೆ. ಆದ್ರೆ ಐಲು ತಿಕ್ಕಲು ಅಂತ ಭಾಷೆಗಳನ್ನ ನೀವು ಬಳಸ್ತಾ ಇದ್ದೀರಿ. ನಾನು ಮತ್ತೆ ಅದನ್ನೇ ಹೇಳ್ತೇನೆ. ಸಾಮಾಜಿಕವಾಗಿ ಇವತ್ತು ನಿಮಗೆ ಮಜಾ ಬರುತ್ತೆ. ಯಾರಿಗೆ ಮಜಾ ಬರ್ತಾ ಇದೆ? ಮಾಧ್ಯಮದವರಿಗೆ ಮತ್ತು ಕಾಂಗ್ರೆಸ್. ನೀವು ಸುಮ್ಮನೆ ಹಿರಿಯರಿದ್ದೀರಿ, ದಯವಿಟ್ಟು ಹಿರಿಯರಿದ್ದೀರಿ. ಆ ರೀತಿಯಾದಂತ ಮಾತುಗಳನ್ನ ಆಡಿದ್ರೆ ಖಂಡಿತವಾಗ್ಲೂ ಅದನ್ನ ಸಹಿಸಿಕೊಳ್ಳಕ್ಕಾಗಲ್ಲ. ಜನರಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ನಿಮಿಷ, ನೀವೆಲ್ಲರೂ ಸೇರಿ ನೀವೆಲ್ಲ ಪಾತ್ರಧಾರಿಗಳಾಗ್ಬಿಟ್ಟು ಬೆಂಕಿ ಹಾಕಿ ಮಾಧ್ಯಮದ ಮೇಲೆ ಗೂಬೆ ಕೂರಿಸಬೇಡಿ. ನಿಮ್ಮ ಪಾತ್ರಧಾರಿಗಳು ಎಲ್ಲ ರಾಜಕೀಯ ಪಕ್ಷಗಳು. ಒಂದ್ ನಿಮಿಷ ಅಷ್ಟು ಗಲೀಜಾಗಿರುವಾಗ ಅದನ್ನು ತೋರಿಸಿದ್ರೆ ಮಾಧ್ಯಮಕ್ಕೆ ನೀವು ಗಲೀಜ್ ಅಂದ್ರೆ ವಾಮನಾಚಾರ್ಯ ಅವರೇ ಸಾಕಷ್ಟು ಅನುಭವ ಇರುವಂತವರು, ಹಿರಿಯ ರಾಜಕಾರಣಿ, ಸಜ್ಜನ ರಾಜಕಾರಣಿ ಅಂತಿರುವಾಗ ನೀವು ಏಕಾಏಕಿ ರಾಜಕೀಯ ಪಕ್ಷದ ತೆವಲುಗಳನ್ನ ಮಾಧ್ಯಮದ ಮೇಲೆ ಕೂರಿಸಬೇಡಿ. ಅದನ್ನ ಯಾರು ಕೂಡ ಒಪ್ಕೊಳ್ಳಲ್ಲ. ಅಲ್ಲ, ನೀವೇನಾದ್ರೂ ಹೇಳಿ, ಆದ್ರೆ ಜನ ಅದನ್ನ ಒಪ್ಕೊಳ್ತಾರ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದಾರೆ. ಅದನ್ನೇ ನಾ ಹೇಳ್ತಿರೋದು. ಕರೆಕ್ಟ್. ಜನರ ಗಂಟಲಿನಲ್ಲಿ ನೀವು ಇಳಿಸ್ತಾ ಇದ್ದೀರಿ. ಮಾಧ್ಯಮ ಅನ್ನೋದನ್ನ ನಿಮ್ಗೆ ಫಸ್ಟ್ ಒಂದ್ ಸ್ವಲ್ಪ ನಾನು ಮನವರಿಕೆ ಮಾಡ್ಕೊಡ್ತೇನೆ. ರಾಜಕೀಯ ನಾಯಕರು ಮಾಡುವಂತ ಕಚ್ಚಾಟಗಳನ್ನ ತೋರಿಸ್ತಾ ಇರೋದಕ್ಕೆ ಕನ್ನಡಿ ಗಲೀಜಾಗಿದೆ. ಕನ್ನಡಿಗೆ ಬೈದ್ರೆ ಅದು ಕನ್ನಡಿ ಮತ್ತೆ ಪ್ರತಿಫಲಿಸುತ್ತೆ. ಕನ್ನಡಿ ಕೆಸರು ಹಾಕ್ತಾ ಇದ್ರಿ ನೀವು. ನಿಮ್ಮ ಕೆಸರು ನೀವೇನೇ ಬಳಸಿದ್ರು ಶಬ್ದಗಳಿಂದಾಗಿ ಪ್ರತಿ ಸಲ ಆಪರೇಷನ್ ಕಮಲ ವಾಮನಾಚಾರ್ಯ ಅವರೇ ಅಪ್ಪನ ಮನೆಯವರು ಹೇಳ್ಕೊಟ್ರ ಈ ಶಬ್ದಗಳನ್ನ. ವೈ ಡು ಯು ಯೂಸ್ ಸಚ್ ವರ್ಡ್ಸ್? This is unconstitutional, undemocratic. ಯಾವ ವರ್ಡ್ಸ್? ಆಪರೇಷನ್ ಕಮಲ ಯಾರು ಹೇಳ್ಕೊಟ್ರು ನಿಮ್ಗೆ? ಯಾರಿಗೆ ಕೇಳ್ತಾ ಇದ್ರಿ? ಏನ್ ಹೇಳ್ತಾ ಇದ್ರಿ? ಮಾಧ್ಯಮದವರಿಗೆ ಮತ್ತು ಕಾಂಗ್ರೆಸ್ನವರಿಗೆ ಏನು ಹೊಲಸು ಶಬ್ದ. ವಾಮನಾಚಾರ್ಯ ಅವರು ಗೌರವವನ್ನು ಉಳಿಸಿಕೊಂಡು ಮಾತಾಡಿ. ಎಸ್, ಐ ವಿಲ್ ಅಲೋ ಯು. ಐ ಗಾಟ್ ಇಟ್. ತುಂಬಾ ಹತಾಶರಾಗಿದ್ದೀರಿ ಅನ್ನೋದು ಅರ್ಥ ಆಗ್ತಾ ಇದೆ. ಹತಾಶರಾಗ್ತಾ ಇದ್ದೀರಿ, ಆದ್ರೆ ಮಿತಿ ಮೀರಿ ಮಾತಾಡ್ತಾ ಇದ್ದೀರಿ. ವಾಮನಾಚಾರ್ಯ ಅವರೇ, ಒಂದ್ ನಿಮಿಷ,
ವಾಮನಾಚಾರ್ಯ ಅವರೇ, ನೀವು ಎಷ್ಟು ಹತಾಶರಾಗಿದ್ದೀರಿ. ಹೊಲಸು ಶಬ್ದಗಳನ್ನ ಹೊಲಸು ಶಬ್ದಗಳನ್ನ ಆಡುವವರನ್ನ ತೋರಿಸ್ತಾ ಇದ್ದೀವಿ, ಅದನ್ನು ಕೂಡ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಿ. ನಾಗರಾಜ್ ಯಾದವ್, ಇದೆಲ್ಲ ನಾಟಕ, ಈ ಡ್ರಾಮಾ ಇರೋದು. ತಾಳ್ಮೆಯಿಂದ ಇರಿ ವಾಮನಾಚಾರ್ಯ ಅವರೇ. ಐ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ಕೋಆಪರೇಟ್ ಅದರ್ಸ್ ಆಲ್ಸೋ. ಈ ಶಬ್ದಗಳನ್ನು ಎಲ್ಲಿವರೆಗೂ ಒನ್ ಮಿನಿಟ್ ಕಾರ್ಯಕ್ರಮ ನಡೆಸಕ್ ಬಿಡಲ್ಲ. ವಾಮನಾಚಾರ್ಯ ಅವರೇ, ನೀವು ಹತಾಶರಾಗಿದ್ದೀರಿ. ನಿಮ್ಮ ವೈಯಕ್ತಿಕ ಕೋಪವನ್ನ ಮಾಧ್ಯಮದ ಮೇಲೆ ಮಾಡಬೇಡಿ. ನಿಮ್ಗೆ ವ್ಯಾಪಾರ ಇಲ್ಲ ಅಂತ ಹತಾಶರಾಗಿದ್ದೀರಿ. ವಾಮನಾಚಾರ್ಯ ಬರ್ತಾ ಇಲ್ಲ ಅಂತ ಹತಾಶೆಯಿಂದ ಇಂಥ ಶಬ್ದಗಳನ್ನು ಉಪಯೋಗಿಸಬೇಡಿ ನೀವು. ನೀವು ಆಪರೇಷನ್ ಕಮಲ ಅಂತ ಶಬ್ದ ಯಾವಾಗ ಉಪಯೋಗಿಸ್ತೀರಿ, ಅದು ನಿಮ್ಮ ಹತಾಶೆ, ನಿಮ್ಮ ನಿರಾಸೆ. ನಿಮಗೆ ವ್ಯಾಪಾರ ಇಲ್ಲದ ಜಸ್ಟ್ ವಿ ಹ್ಯಾವ್ ಟು ಲಾಫ್ ಆನ್ ದಿಸ್, ಜಸ್ಟ್ ವಿ ಹ್ಯಾವ್ ಟು ಲಾಫ್. ನಾವು ನಗಬೇಕು ಅಂತ ಅನಿಸ್ತಾ ಇದೆ. ಯಾವುದು ಅರ್ಥ ಇಲ್ಲದೆ ಇರೋ ಮಾತುಗಳನ್ನ ಆಡ್ತಾ ಇದ್ದೀರಿ ವಾಮನಾಚಾರ್ಯ ಅವರೇ. ನಿಮ್ಮ ವಯಸ್ಸಿಗೆ ಬೆಲೆ ಕೊಟ್ಟು, ನಿಮ್ಮ ಅನುಭವಕ್ಕೆ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀವಿ. ಪ್ಲೀಸ್ ಕೀಪ್ ಕ್ವೈಟ್ ಫಾರ್ ಎ ವೈಲ್. ಕಮಲ ಅಂದ್ರೆ ನಿಮ್ಮ ಮುಖದ ಮೇಲೆ ಸಗಣಿ ಎಸಿತೇನೆ. ನಾ ಅದಕ್ಕೆ ಬಂದಿರೋದು ಇವತ್ತು. ಒಂದು ನಿಮಿಷ ಇವತ್ತು ಬಂದಿರೋದು ಕಂಡ್ರು ಪ್ರಮಾಣಿಸಿ ನೋಡೋದನ್ನ ಅರ್ಥ ಮಾಡ್ಕೊಳ್ಬೇಕು. ಕಳಕಳಿಯ ಮನವಿ ಇವತ್ತು ನೋಡಿ, ಬಂದಿರೋದು. ನಮ್ಮ ಕಡೆಯಿಂದ ಹೇಳಿಸ್ಕೊಳ್ಳೋ ಅಗತ್ಯ ನಿಮಗೆ ಬರ್ದೇ ಇಲ್ಲ. ಅಲೋ ಹಿಮ್ ಅದರ್ಸ್. ಎಸ್, ನನ್ನ ಮಾತು ನಿಮ್ಮ ಮಾತನ್ನು ಕೇಳ್ತಾ ಕಂಪ್ಲೀಟ್ ಆಗಿ ನಿಮಗೋಸ್ಕರ ಇರೋದಲ್ಲ ಇದು. ಎಸ್, ಬಿಜೆಪಿ ವಕ್ತಾರ ಮಾತಾಡುವಾಗ ನಾನು ಹಸ್ತಕ್ಷೇಪ ಮಾಡಲಿಲ್ಲ, ಮಾತಾಡಲಿಲ್ಲ. ನಾನು Please, ಮಾತಾಡುವಾಗ please, ಯಾರು please, what's your reaction? ನನ್ನ ನೇರವಾದ ರಿಯಾಕ್ಷನ್ ಹೇಳ್ತಾ ಇದ್ದೀನಿ ಕರಿ. ಆಪರೇಷನ್ ಕಮಲದ ರೂವಾರಿಗಳೇ ಬಿಜೆಪಿ ಅಶೋಕ್ ರವರು ಅಂತ ನೇರ ಆಪಾದನೆ ಮಾಡ್ತೀನಿ. ಈ ದೇಶಕ್ಕೆ ಆಪರೇಷನ್ ಕಮಲವನ್ನ ಹುಟ್ಟಿ ಹಾಕಿದೆ ಬಿಜೆಪಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಹತಾಶರಾಗಿ ಅವರ ಮಾತಿನಿಂದ ಗೊತ್ತಾಗ್ತಾ ಇದೆ ಅವ್ರು ಮಾಡಿದಂತ ಎಲ್ಲ ಪ್ರಯತ್ನಗಳು ವಿಫಲ ಆಗಿರೋ ಕಾರಣಕ್ಕೋಸ್ಕರ ಇವತ್ತು ಅವರ ಹತಾಶ ಮನೋಭಾವ ವಕ್ತಾರ ಮೂಲಕ ನೋಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಕಗ್ಗೊಲೆನ ಮಾಡಕ್ಕೆ ಹೋಗಿರ್ತಾರೆ. ಜನಗಳನ್ನ ಆಯ್ಕೆ ಮಾಡಿ ಒಂದು ಪ್ರಜಾಪ್ರಭುತ್ವದಲ್ಲಿ ಎರಡು ಪಕ್ಷಗಳು ಸೇರಿ ಸರ್ಕಾರ ಮಾಡ್ತಾ ಇರಬೇಕಾದ್ರೆ ಅದರ ವಿರೋಧ ಪಕ್ಷವಾಗಿ ಜವಾಬ್ದಾರಿ ನಡ್ಕೊಳ್ತಕ್ಕಂಥವ್ರು, ರಚನಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಆಪರೇಷನ್ ಕಮಲ ಅಂದ್ರೆ ಟಿವಿಯವರು ದುಡ್ಡುಗೋಸ್ಕರ ಮಾಡ್ತಾರೆ ಅಂತ ಹೇಳೋದಾದ್ರೆ ಎಷ್ಟು ಹತಾಶರಾಗಿದ್ದಾರೆ. ಮಾಧ್ಯಮಗಳ ಅವೇಳನ ಮಾಡ್ತಕ್ಕಂಥದ್ದು ಕೂಡ ನಿಲ್ಲಿಸಬೇಕಾಗ್ತದೆ. ಅದು ಕೇವಲ TV5 ಅಲ್ಲ, ಯಾವುದೇ ಮಾಧ್ಯಮ ತಪ್ಪು ಮಾಡಿ ನಾವು ಖಂಡಿಸಬಹುದು. ಆದ್ರೆ ಅವ್ರು ದುಡ್ಡುಗೋಸ್ಕರ ಮಾರ್ಕೊಳ್ತಾರೆ ಅಂತ ಹೇಳಿದ್ರೆ ನಾವು ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಾತು ಹೇಳ್ತಾ ಇದ್ದೀನಿ. ಇವತ್ತು ಪ್ರಜಾಪ್ರಭುತ್ವ, ಒಂದು ನಿಮಿಷ ನಿಲ್ಲಿಸಬೇಡಿ ನನ್ನ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಕಾಂಗ್ರೆಸ್ನವರ ಟಿವಿ ಅವ್ರಿಗಾಗ್ಲಿ ಯಾವುದು ಕೂಡ ಭ್ರಮೆನೂ ಇಲ್ಲ, ಅದರ ಔಚಿತ್ಯ ಕೂಡ ಇಲ್ಲ. ನಾವು ಆಪರೇಷನ್ ಮಾಡ್ಲಿಕ್ಕೆ ನಮ್ಗೆ ಅದರ ಔಚಿತ್ಯನೂ ಇಲ್ಲ ಅಂತ ಮಾತು ಹೇಳ್ತಾ ಇದ್ದೀವಿ. ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಜನಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ರಚನೆ ಆಗಿರ್ತಕ್ಕಂಥದ್ದನ್ನ ಸಂವಿಧಾನಬದ್ಧ ನಡ್ಕೋಬೇಕಾಗ್ತದೆ ಅಪೋಸಿಷನ್ ಲೀಡರ್ಗಳು. ಇವತ್ತಿನ ದಿವಸ ಅವ್ರು ಮಾಡಬಾರ್ದೆಲ್ಲ ಮಾಡಿ ಅವ್ರು 20 ಜನ ರಾಜೀನಾಮೆ ಕೊಟ್ಟಿದ್ದು ಕೂಡ ನಾವು ಮರ್ತಿರ್ಲಿಲ್ಲ. ಅವನ್ನ ಕುಮಾರಸ್ವಾಮಿನ ಕರ್ಕೊಂಡೋಗಿ ಧರ್ಮಸಿಂಹನ ಇಳಿಸಿದ್ದು ಕೂಡ ನಾವು ಮರ್ತಿರ್ಲಿಲ್ಲ. ಎಲ್ಲ ವಿಚಾರ ನಮ್ಗೆ ಗೊತ್ತಿದೆ. ಅವರ ಅಧಿಕಾರ ಲಾಲಚಿಂದಾಗಿ ಮತ್ತು ಈ 3 ರಾಜ್ಯಗಳು ಕಳ್ಕೊಂಡ್ರಲ್ಲ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢ, ಅವತ್ತಿಂದ ಹುಚ್ಚರ ರೀತಿಯಲ್ಲಿ ಆಡ್ತಾ ಇರ್ತಕ್ಕಂಥ ಈ ಬಿಜೆಪಿ ಅವರಿಗೆ ಇನ್ನೂ ಕೂಡ ಜನ ಬಿಡಲ್ಲ, ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅಂತ ಮಾತಾಡಿದ್ವಿ. 2019ಕ್ಕೆ ಅವ್ರಿಗೆ ಗೊತ್ತಿದೆ ಚೆನ್ನಾಗಿ. ಈ JDS ಕಾಂಗ್ರೆಸ್ ಒಟ್ಟಿಗೆ ಕೆಲಸ ಮಾಡಿದ್ದೆ ಆದ್ರೆ ಅವರು ಹಲವಾರು ಸೀಟ್ಗಳನ್ನ ಕಳ್ಕೊಳ್ಳಲಿದ್ದಾರೆ. ಅದಕ್ಕೋಸ್ಕರ ಹುಚ್ಚುತನದ ಮನೋಭಾವದಿಂದ ಮಾತಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಭಾವೋದ್ವೇಗ, ಆವೇಶದಿಂದ ಏನ್ ಬೇಕಾದ್ರೂ ಮಾತನಾಡಬಹುದು. ನಿಮ್ಮ ನೋವುಗಳನ್ನ ನೀವು ವ್ಯಕ್ತಪಡಿಸ್ತಾ ಇದ್ದೀರಿ. ಆದ್ರೆ ಕನ್ನಡಿ ಅನ್ನೋದಿದೆಯಲ್ಲ, ಪದೇ ಇದನ್ನ ನಾವು ಬಳಸ್ತಾ ಇದ್ದೀವಿ, ಮಾಧ್ಯಮಕ್ಕೆ ಹೊಸ್ತಲ್ಲ. ಅವರ ಕೋಪ ತಾಪವನ್ನ ತಗೊಂಡು ಕನ್ನಡಿಗೆ ಹೊಡೆದ್ರೆ ಕನ್ನಡಿ ಚೂರಾಗತ್ತೆ ಹೊರತು ಕನ್ನಡಿ ನಗುತ್ತೆ. ಯಾಕಂತ ಹೇಳಿದ್ರೆ ಕನ್ನಡಿ ಸುಮ್ಮನೆ ಇರುವಂಥದ್ದು, ಯಾರು ಏನೇ ಹೇಳಿ. ಯಾಕಂತ ಹೇಳಿದ್ರೆ ಅದನ್ನ ಸೂಕ್ಷ್ಮವಾಗಿ, ನಿಷ್ಕಲ್ಮಶವಾಗಿ ಅದನ್ನು ಸ್ವೀಕರಿಸುವ ಭಾವನೆ ನಮ್ಮಲ್ಲಿದೆ. ಅಂತ ಒಂದು ತಾಕತ್ತನ್ನ, ಆ ಒಂದು ಶಕ್ತಿ ನಮ್ಮಲ್ಲಿ ಇದೆ ಅನ್ನೋದನ್ನೇ ಪತ್ರಕರ್ತರ ಒಂದು ಹೆಮ್ಮೆಯ ಒಂದು ವೃತ್ತಿ ಧರ್ಮ. ಅದನ್ನ ಹಿರಿಯರು ಅರ್ಥ ಮಾಡ್ಕೊಳ್ತಾರೆ. ಯಾರು ಏನಾದ್ರೂ ಹೇಳಿ ಸತ್ಯಾಸತ್ಯತೆಯನ್ನ ತೀರ್ಮಾನ ಮಾಡ್ಕೊಳ್ಳೋಕೆ ಜನ ಇದ್ದಾರೆ. ಆಪರೇಷನ್ ಮಧ್ಯಂತರ ವೀಕ್ಷಕರೇ ಒಂದನ್ನ ನೀವು ಸ್ಪಷ್ಟವಾಗಿ ಗಮನಿಸಬೇಕು, ಜಾಗರೂಕರಾಗಿ ನೋಡಬೇಕು. ರಾಜ್ಯದ ಎಲ್ಲಾ ಪಕ್ಷದ ನಾಯಕರು ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರಿ. ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನ ಧ್ವನಿ ಎತ್ತೋ ಕೆಲಸ ಮಾಧ್ಯಮ ಮಾಡುತ್ತೆ. ದಯವಿಟ್ಟು ಡಾಕ್ಟರ್ ವಾಮನಾಚಾರ್ಯ ಅವರೇ ಬೃಹನ್ ನಾಟಕಗಳನ್ನ ನಾವು ಕೂಡ ದುಡ್ಡು ಕೊಟ್ಟಿದ್ದಾರ, ಕೊಂಡು ತಗೊಂಡಿದ್ದಾರ. ಕಾಂಗ್ರೆಸ್ನ ಚಮಚನ ನೀವು ನನ್ನ ವಿರುದ್ಧ ಯಾಕೆ ಮಾತಾಡ್ತೀರಿ? ಇಲ್ಲಿ ನಮ್ಮ ಇಬ್ಬರ ಮಧ್ಯೆ ಬಂದು ಕೂತು ಡಾಕ್ಟರ್ ವಾಮನಾಚಾರ್ಯ ಅವರೇ, I will tell you, you have to ask me. ಡಾಕ್ಟರ್ ವಾಮನಾಚಾರ್ಯ ಅವರೇ,
ವಾಮನಾಚಾರ್ಯ ಅವರೇ, ಗೌರವವನ್ನು ಕಳೆದುಕೊಳ್ಬೇಡಿ, ಗೌರವವನ್ನು ಕಳೆದುಕೊಳ್ಬೇಡಿ, ಗೌರವವನ್ನು ಕಳೆದುಕೊಳ್ಬೇಡಿ. ತೆಗಿಲಿಕ್ಕೆ ಬಂದಿದ್ದೇನೆ, ನನ್ನ ಆಯ್ತು, ಗೌರವ ಅಲ್ಲ. ಅದು ಅಗೌರವವಾಗಿರುವಂತ ಕೆಲಸ ಇದ್ರೆ ತೆಗಿಲಿ. ನಮಗ್ ಗೌರವ ಆದ್ರೆ ಇಲ್ಲ. ನೋಡ್ತಾ ಇದ್ದಾರೆ. ಆದರೆ ಈ ಹೊಲಸು ಥ್ಯಾಂಕ್ಸ್ ಪದ್ಧತಿ ಇದೆಯಲ್ಲ ಫಾರ್ ನಿಮ್ದು. ಅಕ್ಸೆಪ್ಟಿಂಗ್. ನಮಗಿಲ್ಲ. ಗೌರವ ಇಲ್ಲ ಅಂತ ಹೇಳಿದ್ರಲ್ಲ. ನಮಗಿಲ್ಲ. Yes, ನಿಮಗೆ ನಮಗಿದೆ. ತೆಗಿಯಕ್ಕೆ ಬಂದಿದ್ದೇನೆ ನಾನು. ಆಯ್ತು ಆದರೆ ನೀವು ಖಂಡಿತ ನಾವು ರೆಡಿ ನಿಮ್ಮ ಇದ್ದೇವೆ. representative ನಿಜಕ್ಕೂ ಇಲ್ಲಿ ಒನ್ ಕೂರಿಸಿ ಮಿನಿಟ್ ನನ್ನ ವಿರುದ್ಧ ಮಾತಾಡಿದಕ್ಕೆ ಕರ್ಸಿದಿರಿ ನನ್ನ. ಒನ್ ಮಿನಿಟ್ ವಾಮನಾಚಾರ್ಯ ಅವರ ಯಾಕೆ ಇಷ್ಟು ಇಂತ ಒಂದು ಹಿರಿಯರಾಗಿದ್ದು ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡ್ತಾ ಇದ್ದೀರಲ್ಲ? ನಿಮ್ಮಂತ ಪೂರ್ವಗ್ರಹ ಪೀಡಿತರಾಗಿ ನಿಮ್ಮಂತ ಇವತ್ತು ಬಂದವರಿಂದ ಬಯಸ್ಕೊಳಕಲ್ಲ. 40 ವರ್ಷದಿಂದ ರಾಜಕಾರಣದಲ್ಲಿದ್ದೇನೆ. Can you hold your tongue, ನೀವು please? ಕಳೆದ Can you hold your 4-4 tongue? ಕೋಟ್ ಹಾಕೊಂಡಿಲ್ಲ. Can you hold your tongue? ಪೂರ್ವಾಗ್ರಹ ಪೀಡಿತರೇ, ಪೂರ್ವಾಗ್ರಹ ಪೀಡಿತ ಮಿಸ್ಟರ್ ಡಾಕ್ಟರ್ ವಾಮನಾಚಾರ್ಯ ಅವರೇ, ದಯವಿಟ್ಟು ಗಮನಿಸಿ, ದಯವಿಟ್ಟು ಗಮನಿಸಿ, ದಯವಿಟ್ಟು ಗಮನಿಸಿ. ಡಾಕ್ಟರ್ ವಾಮನಾಚಾರ್ಯ ಅವರೇ, ಡಾಕ್ಟರ್ ವಾಮನಾಚಾರ್ಯ ಅವರೇ, ದಿಸ್ ಇಸ್ ನಾಟ್ ಫೇರ್, ದಿಸ್ ಇಸ್ ನಾಟ್ ಫೇರ್, ವಿರೋಧಿಯಾಗಿ ದಿಸ್ ಕಾಂಗ್ರೆಸ್ ಇಸ್ ನಾಟ್ ಫೇರ್, ನೀವು ದಿಸ್ ಇಸ್ ಕಾಂಗ್ರೆಸ್ ನಾಟ್ ಏಜೆಂಟ್. ಫೇರ್. ನಿಮ್ಮನ್ನ ಇಲ್ಲಿ ಯಾರು ಕೂಡಿಸಿದ್ದಾರೆ? ಯಾರ್ದಿಂದ ದುಡ್ಡು ತಗೊಂಡು ಬಂದಿದ್ದೀರಿ ನಾವು? ಮತ್ ಹಂಗಿದ್ರೆ ನನ್ನ ವಿರುದ್ಧ ಯಾಕೆ ಮಾತಾಡ್ತೀರಿ? ಅವ್ರ ವಿರುದ್ಧ ಮಾತಾಡಿ. ಇವತ್ತು ಆಪರೇಷನ್ ಮಾಡ್ತಿರೋದು ಆಪರೇಷನ್ ಹಸ್ತ ಗುರುಲಿಂಗ ಸ್ವಾಮಿ. ಬಿಜೆಪಿ ನೀವು ಕಾಂಗ್ರೆಸ್ ಏಜೆಂಟ್ ಆಗಿ ಬರಬೇಡ್ರಿ. ಆಪರೇಷನ್ ಹಸ್ತ ಮಾಡಿದ್ದು ಬಿಜೆಪಿ 2008ರಲ್ಲಿ. ಸ್ವಾಮಿ ಅವರು ಕಾಂಗ್ರೆಸ್ ಏಜೆಂಟ್. ವಾಮನಾಚಾರ್ಯ ಅವರೇ, TV5 ಏನಾದ್ರೂ ನಲ್ಲಿ ಹೇಳ್ಕೊಳ್ಳಿ. ಕಾಂಗ್ರೆಸ್ ಏಜೆಂಟ್ ಒಂದು ನಿಮಿಷ ವಾಮನಾಚಾರ್ಯ ಅವರೇ, ಒಂದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಹುಚ್ಚುವಾದ ಇದು. ನೀವು ಈ ರೀತಿ ಎಲ್ಲ ಮಾತಾಡ್ತೀರಿ. ವಾಮನಾಚಾರ್ಯ ಅವರೇ, ನಂದು ಹುಚ್ಚು ವಾಮನಾಚಾರ್ಯ ಅವರೇ, ವಾಮನಾಚಾರ್ಯ ಅವರೇ, ವಾಮನಾಚಾರ್ಯ ಅವರೇ, ನಿಮ್ಮ ವಯಸ್ಸಿನ ಗೌರವವನ್ನು ಕಳ್ಕೊಳ್ತಾ ಇದ್ದೀರಿ, ನಿಮ್ಮ ಅನುಭವವನ್ನು ಕೂಡ ಕಳ್ಕೊಳ್ತಾ ಇದ್ದೀರಿ. ನನಗಿರೋದು ಪಾರ್ಟಿ ಗೌರವ. ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲ ಮಾಡಿ ನಿಮ್ಮ ಇಲ್ಲಿ ನೋಡಿ, ನಿಮ್ಮ ಗೌರವ ತೆಗಿಬೇಕಾಗಿಲ್ಲ. ನಿಮ್ಮ ಮಾತುಗಳಲ್ಲಿ ನಿಮ್ಮ ಗೌರವವನ್ನು ಕಳ್ಕೊಳ್ತಾ ಇದ್ದೀರಿ. ನಿಮ್ಮ ಮಾತುಗಳಲ್ಲಿ ನಿಮ್ಮ ಗೌರವವನ್ನು ಕಳ್ಕೊಳ್ತಾ ಇದ್ದೀರಿ. ದಯವಿಟ್ಟು ಗಮನಿಸಿ, ಸಣ್ಣವರ ಕಡೆಯಿಂದ ಹೇಳಿಸ್ಕೊಳ್ಳೋ ಕೆಲಸ ಮಾಡ್ಕೋಬೇಡಿ. ನಾನ್ ಬಂದಿರೋದು ಬಿಜೆಪಿ ಗೌರವಕ್ಕಾಗಿ. ನೀವು ಇಂತ ಹೊಲಸು ಶಬ್ದಗಳನ್ನ ಅಲ್ಲ, ಆಪರೇಷನ್ ಕಮಲ ಅನ್ನೋ ಶಬ್ದವನ್ನು ಉಪಯೋಗಿಸಿದ್ರೆ ನಿಮ್ಮ ಮುಖದ ಮೇಲೆ ಸಗಣಿ ಹೋಗಿದ್ದೆ ನಾನು. ನಾನು ಬಂದಿರೋದೇ ಅದಕ್ಕೆ. ನೀವು ಮಾತ್ರ ಆಪರೇಷನ್ ಹಸ್ತ ಅನ್ಬಹುದು, ಆದ್ರೆ ಇವ್ರು ಮಾತ್ರ ನಿಮಗೆ ಆಪರೇಷನ್ ಬಿಜೆಪಿ ಅನ್ಬಾರ್ದು. ಆಪರೇಷನ್ ಹಸ್ತ ಅಂತಂದ್ರೆ ನಡೆಯುತ್ತೆ, ಆಪರೇಷನ್ ಕಮಲ ಅನ್ಬಾರ್ದು. ಯಡಿಯೂರಪ್ಪ ನಡೀತಿರೋದು ಇದು ಡಿಬೇಟ್. ಇದು ನೀವು ಇಲ್ಲಿ ಜಗಳಕ್ಕೆ ಬಂದಿದ್ದೀರಾ, ನೀವು ಡಿಬೇಟ್ ಮಾಡಕ್ ಬಂದಿಲ್ಲ, ಇಲ್ಲಿ ನೀವು ಜಗಳಕ್ಕೆ ಬಂದಿದ್ದೀರಾ. ನೀವು ಇಬ್ಬಿಬ್ಬರು ನನ್ನ ವಿರುದ್ಧ ಕೂರಿಸಿ ನೀವು ನನ್ನ ವಿರುದ್ಧ ಮಾತಾಡಿದ್ರೆ ಏನ್ ಮಾತಾಡದೆ? ಆಪರೇಷನ್ ಕಮಲ ಅಂದ್ರೆ ಏನ್ ಮಾತಾಡದೆ? ಆಪರೇಷನ್ ಕಮಲ ನಿಮ್ಗೆ ಯಾರು ಹೇಳ್ಕೊಟ್ರು? ದೊಡ್ಡವ್ರೆ, ಹಿರಿಯರೇ, ತಾಳ್ಮೆ. ನೀವು ಯಾಕೆ ಮಧ್ಯ ಮಾತಾಡ್ತೀರಿ? ಒಂದು ನಿಮಿಷ. You don't have that right to ask him. You do not have that right. You do not have right. You do not have right. ಪೂರ್ವಾಗ್ರಹ ಪೀಡಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಪರೇಷನ್ ಕಮಲ ಅಂತ ಕರೆದ್ರೆ ನಾನು ನಿಮ್ಮ ಮುಖದ ಮೇಲೆ ಸಗಣಿ ಹೋಗಿದ್ದೇನೆ. ಒಂದು ನಿಮಿಷ, ಏನು ಸ್ವಲ್ಪ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋರ್ಗು ಬಿಡಿ. ಮಾತಾಡೋದು ಇದನ್ನೇ ನಿಮ್ಮಿಂದ ನಾವು ಕಲಿಬೇಕಾಗಿದ್ದು, ಇದನ್ನೇ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಇದೇನ ರಾಜ್ಯದ ಜನತೆ ನೀವು ನಿಮ್ಮ ಗೌರವವನ್ನು, ನಿಮ್ಮ ಶಿಸ್ತಿನ ಪಕ್ಷವನ್ನ ನಿಮ್ಮ ಸ್ಟುಡಿಯೋ ಕರೆಸಿ ನನ್ನ ಬಾಯಿಯನ್ನ ಬಂದ್ ಮಾಡಕ್ ನೋಡ್ಬೇಡಿ. ಒಂದು ಗಂಟೆ ಅವಕಾಶ ಇರುತ್ತೆ, ಕಂಪ್ಲೀಟ್ ಆಗಿ ನೋಡ್ಬೇಕು. ಕಾಂಗ್ರೆಸ್ ಏಜೆಂಟ್ ಆಗಬೇಡ್ರಿ. ಏಕಾಏಕಿ ನಿಮಗೇನೋ ಆಗಿದೆ ಅಂತ ಕಾಂಗ್ರೆಸ್ ಏಜೆಂಟ್ ಆಗಬೇಡ್ರಿ. ನೇರವಾಗಿ ಏನಿದೆ ಅದನ್ನ ತಿಳ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಫೇರ್. ಆದ್ರೆ ಕಾಂಗ್ರೆಸ್ನವರು ನಿಮಗೆ ಮೌಲ್ಯಗಳನ್ನು ಕೊಡಕ್ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರು ನಿಮಗೆ ಒಂದೇನಾದ್ರೂ ಇಲ್ಲಿ ಸ್ಥಿರತೆಯನ್ನು ಕೊಡಕ್ ಸಾಧ್ಯ ಇಲ್ಲ. ಇಡೀ ಕರ್ನಾಟಕಕ್ಕೆ ಏನು ಕೊಡೋದಕ್ಕೆ ಆಗದೇ ಇರುವಂತ ಕಾಂಗ್ರೆಸ್ ಇದು ಡಿಬೇಟ್ ಆಗಲ್ಲ. ನಾನು ಡಿಬೇಟ್ ಬಂದಿಲ್ಲ. ಜಗಳಕ್ಕೆ ಬಂದಿದ್ದೇನೆ. ಅಟ್ಲೀಸ್ಟ್ ರೆಸ್ಪೆಕ್ಟ್ ದ ಪ್ಯಾನಲ್. ಯಾಕೆ ರೆಸ್ಪೆಕ್ಟ್ ಕೊಡಬೇಕು? ನೀವು ಹೊಲಸು ಶಬ್ದ ಯಾಕೆ ಉಪಯೋಗಿಸಿದ್ರಿ ಆಪರೇಷನ್ ಕಮಲ ಅಂತ? ನಾನು ಹೇಳ್ತಾ ಇದ್ದೇನೆ, ನೀವು ಆಪರೇಷನ್ ಕಮಲ ಅನ್ನೋ ಶಬ್ದ ನಿಲ್ಲಿಸಿ. ಆಪರೇಷನ್ ಕಮಲ ಅನ್ನೋ ಶಬ್ದ ನಿಲ್ಲಿಸಿ. ಅಲ್ಲಿವರೆಗೆ ನಾನು ಈ ಡಿಬೇಟ್ ನಡೆಯಕ್ಕೆ ಬಿಡಲ್ಲ. ಇದು ಆಪರೇಷನ್ ಹಸ್ತ. ಕಳೆದ 7 ತಿಂಗಳಿಂದ ನಡೆದಿರೋದು 7 ತಿಂಗಳಿಂದ ನಡೆದಿರೋದು
ಉಳಿದಿರೋದು ಕಾಂಗ್ರೆಸ್ಸಿನ ಕುತಂತ್ರಗಳು. ಹೌದಾ? ನೀವು ಇದಕ್ಕೆ ಇವರು ಅನಾವಶ್ಯಕವಾಗಿ ಬೇರೆ ಹೆಸರಿಡ್ತಾ ಇದ್ದೀರಿ. ಎಲ್ಲವೂ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ನಿಮಿಷ ಅವರ ಮುಖದಲ್ಲಿ ಕಾಣ್ತಾ ಇದೆ. ಇದಕ್ಕೋಸ್ಕರ ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಪಕ್ಕದಲ್ಲಿ ಕೂಡ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ನಿಮ್ಮ ರೆಪ್ರೆಸೆಂಟೇಟಿವ್ ಕೂಡ ಅವೇಳನ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಏಜೆಂಟ್ ಕರೀತಕ್ಕಂಥದ್ದು ಎಷ್ಟು ಸರಿ ಇದು? ರೈಟ್ ಟು ಆಸ್ಕ್ ಹಿಮ್, ಯು ಹ್ಯಾವ್ ಟು ಆಸ್ಕ್. ಕೇಳಬೇಕಾದ್ರೆ ನೀವು ಏನ್ ಅನಲೈಸ್ ಮಾಡಕ್ ನಿಮಗೆ ಬಂದಿದ್ದಾರೆ? ಕೇಳೋದು ಇಲ್ಲಿ ಒಂದು ನಿಮಿಷ, ಅದನ್ನೇ ಟಿವಿ ಹೇಳ್ತೀನಿ. ಪ್ಯಾನೆಲ್ ನಲ್ಲಿ Patience ಇದ್ರೆ ನಾನು ತಾನೆ, ಮಾತಾಡೋದು ತಾಳ್ಮೆ ಇದ್ರೆ ನಿಮಗೇನೆ ತಾನೆ, ತಾಳ್ಮೆ ಇದ್ರೆ ತಾನೆ. ನಿಮಗೆ ತಾಳ್ಮೆ ಇದ್ರೆ ಏನಾದ್ರು ಹೇಳ್ಬೋದು. ಇನ್ಸ್ಟಿಗೇಟ್ ಮಾಡ್ತೀರಿ. ನನ್ನ ನಮ್ಮಂತ ಪಾರ್ಟಿಗೆ ಜೂನಿಯರ್ಸ್ ಕಡೆಯಿಂದ ನೀವು ನೀವು ಕೆಟ್ಟ ಹೆಸರು ಹೇಳ್ಸ್ಕೊತಿರಲ್ಲ, ಇಡ್ತೀರಿ. ಇದಕ್ಕಿಂತ ಒಂದು ದೊಡ್ಡ ಅನ್ಯಾಯ ಅನ್ಸಲ್ವಾ? ನೀವು Yes, ನನ್ನ Swati would ಪಾರ್ಟಿಗೆ like to ಕೆಟ್ಟ join. ಹೆಸರು Yes, ಇಡ್ತೀರಿ. 1 minute please. I request you to keep quiet for a while. Yes. You Swati, cannot Swati. ask me to keep quiet. I have not come Then here what? to keep quiet. No, 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 no. You have limit. brought me ತಾಳ್ಮೆ to put ಮೀರಿದ್ರೆ my point. ಹೇಳ್ಬೇಕಾಗತ್ತೆ. ಬೇರೆಯವ್ರು ತಾಳ್ಮೆ ಮೀರಿದ್ರೆ ಮಾತಾಡ್ತಾರೆ. ಹೇಳ್ಬೇಕಾಗತ್ತೆ. ಅವ್ರು ಮಾತಾಡ್ಲಿ. ತಾಳ್ಮೆ ಮೀರಿದ್ರೆ ಹೇಳ್ಬೇಕಾಗತ್ತೆ. ಸುಮ್ಮನಿರ್ರಿ. This ನೀವು is our ನನಗೆ job. ಒಬ್ಬ ಪ್ಯಾನಲಿಸ್ಟ್ ಅಷ್ಟೇ. ನಿಮ್ಮ ಮೇಲೆ ನೀವು ಗೌರವ ಏನಿದ್ದೀರಿ ಇಟ್ಕೊಂಡು ಈಗ? ಕೇಳ್ತಾ ಇದ್ದೇನೆ. Yes, ನೀವು please, ನಿಮ್ಮ please. ಆಫೀಸಲ್ಲಿ ಏನ್ Don't spoil the ಬೇಕಾದ್ರೂ debate. ನನ್ನ Yes, ಮುಂದೆ yes, ನೀವೇನು? Swati. ನನ್ನ ಮುಂದೆ ನೀವು ಒಬ್ರು ಅವ್ರ ತರ 1 minute. ಪೂರ್ವಾಗ್ರಹ ಪೀಡಿತರ ಆ ಒಂದು ಪರದೆನ ಬಿಟ್ಟುಬಿಡಿ. ಪೂರ್ವಾಗ್ರಹ ಪೀಡಿತರ ಮಾತಾಡಬೇಡಿ. 3 ಜನರನ್ನ ಕರ್ಸ್ಕೊಂಡು 1 ನನ್ನ minute. ಉಸಿರು ಕಟ್ಟಕ್ Please. ನೋಡಿ. ಬಹುಶಃ ನಾನು I ನಡೆಸುವಂತ stand ನಿಮ್ಮ with activity ವಾಮನಾಚಾರ್ಯ ಒಳ್ಳೆದಲ್ಲ. ಹೇಳ್ತಾರೆ. We should laugh at. ವಾಮನಾಚಾರ್ಯ Yes, yes, ಹೇಳ್ತಿರೋದು Swati. ಸರಿ ಅನ್ನೋ 1 minute. Laugh at me. I will laugh at you. Yes, yes, you can laugh at me. I can accept this. Yes, I have the, Swati, I have the come on. patience. ಸ್ವಾತಿ Yes. ಹೇಳಿ ಹೇಳಿ. Yes, yes, Swati, ವಾಮನಾಚಾರ್ಯ ಒಂದ್ please. ನಿಮಿಷ ಸ್ವಾತಿ ಹೇಳಿ. ಒಂದು ನಿಮಿಷ Please go ahead. ನಾನು ವಾಮನಾಚಾರ್ಯರು ಹೇಳ್ತಿರೋದು ಸರಿ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಇಲ್ಲಿ ಆಪರೇಷನ್ ಕಮಲ ನಡೀತಾ ಇಲ್ಲ, ಯಾವುದೇ ಶಸ್ತ್ರಚಿಕಿತ್ಸೆ ನಡೀತಾ ಇಲ್ಲ. ಇಲ್ಲಿ ನಡೀತಾ ಇರೋದಿಷ್ಟೇ. ಕಳೆದ 2 ದಿನಗಳ ಹಿಂದೆ ಈಶ್ವರಪ್ಪ ಅವರು ಖುದ್ದು TV5ಗೆ ಒಂದು ಸಂದರ್ಶನವನ್ನ ಕೊಡ್ತಾರೆ ಮತ್ತು ಎಲ್ಲಾ ಮಾಧ್ಯಮಗಳಿಗೂ ಒಂದು ಕಾಮನ್ ಬೈಟ್ ಅನ್ನ ಕೊಡ್ತಾರೆ. ಅವಾಗ ಅವರು ಹೇಳುವಂತದ್ದು, ನೋಡಿ ನಾವು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ತಯಾರಾಗಿದ್ದೀವಿ. ಯಾಕೆ ಅಂದ್ರೆ ಬಂಡಾಯ ಎದ್ದಿರುವಂತಹ ಕಾಂಗ್ರೆಸ್ ಶಾಸಕರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರೇ ಕಾಂಟ್ಯಾಕ್ಟ್ ಮಾಡಿದಾಗ ನಾವೇನ್ ಮಾಡೋದಕ್ಕಾಗತ್ತೆ, ಅವರಿಗೆ ಅವ್ರ ಪಕ್ಷದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ಸೊ ನಾವು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ತಯಾರಾಗಿದ್ದೀವಿ ಅನ್ನುವಂತಹ ಒಂದು ಎಕ್ಸ್ಕ್ಲೂಸಿವ್ ಮಾತುಗಳನ್ನ TV5 ಸಂದರ್ಶನದಲ್ಲೂ ಹೇಳ್ತಾರೆ ಮತ್ತು ಎಲ್ಲ ಮಾಧ್ಯಮಗಳಿಗೂ ಬೈಟ್ ನೀಡಿದಲ್ಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ವಾಮನಾಚಾರ್ಯರು ಅವರಾಗವರೇ ಆಪರೇಷನ್ ಕಮಲ ಮಾಡ್ತಾ ಇಲ್ಲ. ಒಂದ್ ನಿಮಿಷ ರಾಘವ್, ಲೆಟ್ ಮಿ ಕಂಪ್ಲೀಟ್ ಪ್ಲೀಸ್. Swati, please. Let me complete. Swati, 1 ನಿಮಿಷ. Let me complete. 1 ನಿಮಿಷ. Raghav, 1 please ನಿಮಿಷ. allow me to 1 complete. ನಿಮಿಷ. Raghav, ಆರಂಭದಲ್ಲಿ please allow me to ಕೇಳಿದಂತೆ complete. 1 ನಿಮಿಷ. Allow me to ಏನು? complete. Allow me to I will complete. allow you. Allow me Definitely to I will allow complete, you. Raghav. Definitely I will Raghav, allow ಒಂದು you. ನಿಮಿಷ, ಈ ಒಂದು ನಿಮಿಷ. ತಳುಕು ಯಾಕೆ ನಾನು ಹಾಕೊಂಡಿದೆ? ಮಾತು ಆಪರೇಷನ್ ಮುಗಿಸ್ತೀನಿ. ಕಮಲ ಅನ್ನೋ ನಾನು ಹೆಸರು ಯಾಕೆ ಬಂದಿದೆ ಮುಗಿಸ್ತೀನಿ. ಅನ್ನೋದ್ರ ಬಗ್ಗೆ ನಾನು ಉತ್ತರ ಮಾತು ಕೊಡಬೇಕಾಗಿದೆ. ಮುಗಿಸ್ತೀನಿ. ಮಹಾರಾಷ್ಟ್ರದಲ್ಲಿ ಒಬ್ಬ I want you to ಮಹಾರಾಷ್ಟ್ರದ understand ಮಂತ್ರಿ that, then go ahead. ಹೇಳ್ತಾರೆ, ನಾವು ಸರ್ಕಾರವನ್ನ ರಚನೆ ಮಾಡ್ತಾ ಇದ್ದೀವಿ. ನಾವು ಒಂದ್ ನಿಮಿಷ ಲೆಟ್ ಮಿ ಟಾಕ್. ಮಹಾರಾಷ್ಟ್ರದಲ್ಲಿ ಒಬ್ಬ ಮಂತ್ರಿ ಹೇಳ್ತಾರೆ, ನಾವು ಕರ್ನಾಟಕದಲ್ಲಿ ರಚನೆಯನ್ನ ಮಾಡ್ತಾ ಇದ್ದೀವಿ, ಇಲ್ಲಿ ನಮ್ಮ ಅಧೀನದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಶಾಸಕರಿದ್ದಾರೆ, ಆದ್ರೆ ನಾವು ಆಪರೇಷನ್ ಕಮಲ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಎಷ್ಟೋ ಜನ ಶಾಸಕರು ಇನ್ನೇನು ಇಲ್ಲಿ ರೆಸಾರ್ಟ್ಗೆ ಬಂದ್ ಕೂತು ಹೇಳ್ತಿರುವಂತದ್ದು ಒಂದೇ, ಆಪರೇಷನ್ ಹಸ್ತ ಆಗ್ತಿದೆ ಮತ್ತು ಆಪರೇಷನ್ JDS ಆಗ್ತಿದೆ, ಆದ್ರೆ ನಾವು ಆಪರೇಷನ್ ಕಮಲವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ವಾಮನಾಚಾರ್ಯರು, ಐ ಆಮ್ ಸಾರಿ, ನೀವು ಈ ರೀತಿಯಾಗಿ ಮಾತಾಡೋದನ್ನ ಯಾವತ್ತೂ ಕೂಡ ನೋಡಿಲ್ಲ. ಮಾಧ್ಯಮಗಳ ವಿರುದ್ಧ ಈ ರೀತಿಯಾಗಿ ಮಾತಾಡುವಂಥದ್ದು, ಪತ್ರಕರ್ತರ ವಿರುದ್ಧ ಈ ರೀತಿಯಾಗಿ ಮಾತಾಡುವಂಥದ್ದು, ಇಡೀ ರಾಜ್ಯ, ಇಡೀ ದೇಶ ಇವತ್ತು ಇಲ್ಲಿ ಹರಿಯಾಣದಲ್ಲಿ ನನ್ನ ಹಿಂದೆ ಇರುವಂತಹ ITC ಗ್ರ್ಯಾಂಡ್ ಭಾರತ್ ಹೋಟೆಲ್ ನಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡ್ತಾ ಇದೆ. ಇಲ್ಲಿ ಒಂದು ನ್ಯಾಷನಲ್ ಪಾರ್ಟಿಯಾಗಿ, ಒಂದು ನ್ಯಾಷನಲ್ ಪಾರ್ಟಿಯ ಒಬ್ಬ ಹಿರಿಯ ಸ್ಪೋಕ್ಸ್ ಪರ್ಸನ್ ನೀವಾಗಿ ನಿಮ್ಮ ಬಾಯಿಂದ ಈ ರೀತಿಯಾದಂತಹ ಮಾತುಗಳನ್ನ ಯಾವುದೇ ಒಬ್ಬ ನಾಗರಿಕ ಸಮಾಜ ಮತ್ತು ಈ ಯುವಜನ ಪೀಳಿಗೆ ಯಾರೇ ಆಗ್ಲಿ ಕೂಡ ನಿಮ್ಮ ಬಾಯಿಂದ ಈ ರೀತಿಯಾದಂತಹ ಮಾತುಗಳನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಾತಾಡಬೇಕು ಅನ್ನೋದನ್ನ ನಿರ್ದೇಶನ ದಯವಿಟ್ಟು please ಪಡೆಯೋದಕ್ಕೆ take back ನಾನು ಈ your words. ಟಿವಿಗೆ ಬಂದಿಲ್ಲ.